ಸರ್ಕಾರಿ ಕನ್ನಡ ಶಾಲೆಯ ಮಕ್ಕಳಿಗೆ ಪ್ರೀತಿಯಿಂದ ಅದ್ದೂರಿ ಸ್ವಾಗತ. ಎಸ್ ವೀಕ್ಷಕರೇ, ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ದುದ್ನಿ ಗ್ರಾಮದಲ್ಲಿ ಜಿಲ್ಲಾ ಪರಿಷತ್ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಜೂನ್ 15ರಂದು ಶಾಲಾ ಮರುಪ್ರಾರಂಭದ ಸಮಾರಂಭದಲ್ಲಿ ಇಂದು ಶಾಲಾ ಮಕ್ಕಳಿಗೆ ಸ್ವಾಗತ ಕೋರಲಾಯಿತು. ಸ್ವಾಗತ ಕೋರುವ ಸಂದರ್ಭದಲ್ಲಿ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಶೈಕ್ಷಣಿಕ ವಸ್ತುಗಳನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಖುಷಿ ತಂದಿತು. ಈ ಸಮಾರಂಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಸೇರಿದಂತೆ ಬುದ್ಧ ಪ್ರಿಯ, ಭೀಮವಾದಿ, ಶಾಲಾ ವ್ಯವಸ್ಥಾಪಕ ಸಮಿತಿಯ ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರಾದ ಶಿವ ಗಾಯಕ್ವಾಡ್ ಇವರು ಶಾಲೆಯ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಅಂಕ್ಲಿಪನ್ನು ಕೊಟ್ಟು ಮಕ್ಕಳನ್ನು ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಭಾರತ ದೇಶದ ಮಹಾಪುರುಷರ ಜೀವನಾಧಾರಿತ ಮತ್ತು ಅವರ ಸಂಘರ್ಷ ಮತ್ತು ಶಿಕ್ಷಣದ ಮಹತ್ವ ಏನಿದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಶಿಕ್ಷಣ ಪಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಶಿಕ್ಷಣ ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಶಿಕ್ಷಣದಿಂದ ಒಳ್ಳೆಯ ಜೀವನ, ಸ್ವಾಭಿಮಾನದ ಜೀವನ ಕಟ್ಟಿಕೊಳ್ಳಬಹುದು. ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜ್ಞಾವಂತ ಪ್ರಜೆಗಳು ಎಂದು ಮಾತನಾಡಿದರು. ಅದರಂತೆ ಇನ್ನೋರ್ವ ಸಾಮಾಜಿಕ ಕಾರ್ಯಕರ್ತ, ಬಹುಜನ ಸಮಾಜ ಪಕ್ಷದ ಸೆಕ್ಟರ್ ಅಧ್ಯಕ್ಷ ಮತ್ತು ಶಾಲೆಯ ವ್ಯವಸ್ಥಾಪಕ ಸಮಿತಿಯ ಉಪಾಧ್ಯಕ್ಷರಾದ ಬಸವರಾಜಣ್ಣ ಇವರು ಕೂಡ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ದುದ್ನಿ ಗ್ರಾಮದ ಉಪಾಧ್ಯಕ್ಷರು ಸೈದಪ್ಪ ಶಂಕರ್ ಜಳ್ಕಿ, ಸಾತ್ಲಿಂಗ್ ನಿಂಬಾಳ್, ಖಾಜಪ್ಪ ಲೊಡ್ಡೆನವರ್, ಧರ್ಮ ಸಿಂಗೆ, ಭೀಮಾ ಜಳ್ಕಿ, ಲಕ್ಷ್ಮಣ್ ರೇವೂರ್ ಉಪಸ್ಥಿತರಿದ್ದರು.